ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಜನಪ್ರಿಯ ಧಾರಾವಾಹಿ ರಾಮಾಚಾರಿ. ಈ ಧಾರಾವಾಹಿಯಲ್ಲಿ ನಾಯಕ ರಾಮಾಚಾರಿ ಅಣ್ಣ ಕೋದಂಡನ ಎರಡನೇ ಹೆಂಡತಿ ವೈಶಾಖ ಆಗಿ ಐಶ್ವರ್ಯ ಸಾಲಿಮಠ್ ಅಭಿನಯಿಸುತ್ತಿದ್ದಾರೆ. ಈ ಸೀರಿಯಲ್ನಲ್ಲಿ ಖಳನಾಯಕಿ ಆಗಿ ಕಿರುತೆರೆ ಅಂಗಳದಲ್ಲಿ ಮೋಡಿ ಮಾಡುತ್ತಿದ್ದಾರೆ. ಐಶ್ವರ್ಯ ಸಾಲಿಮಠ್ ಆಕಸ್ಮಿಕವಾಗಿ ನಟನಾ ಕ್ಷೇತ್ರಕ್ಕೆ ಕಾಲಿಟ್ಟರು. ಸದ್ಯ ಖಳನಾಯಕಿಯಾಗಿಯೇ ಕಿರುತೆರೆಯಲ್ಲಿ ಫೇಮಸ್. ಈಗಾಗಲೇ ಹಲವು ಧಾರಾವಾಹಿಗಳಲ್ಲಿ ನಟಿಸಿರುವ ಐಶ್ವರ್ಯ ಸಾಲಿಮಠ್ ಡಿಪ್ಲೊಮಾದಲ್ಲಿ ಪದವಿ ಪಡೆದಿರುವ ಬೆಡಗಿ. ಉದಯ ಟಿವಿಯಲ್ಲಿ ಪ್ರಸಾರವಾಗುತ್ತಿದ್ದ ಮಹಾಸತಿ ಧಾರಾವಾಹಿಯಲ್ಲಿ ಎರಡನೇ ನಾಯಕಿಯಾಗಿ ಕಾಣಿಸಿಕೊಳ್ಳುವ ಮೂಲಕ ನಟನೆಗೆ ಪಾದಾರ್ಪಣೆ ಮಾಡಿದರು. ಐಶ್ವರ್ಯ ನಂತರ ಅದೇ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಸರಾಯು ಧಾರಾವಾಹಿಯಲ್ಲಿ ನಟಿಸಿದ್ದರು. ಅದ್ಭುತ ನಟನೆಯ ಮೂಲಕ ವೀಕ್ಷಕರ ಮನಸೆಳೆದಿರುವ ಧಾರವಾಡದ ಬೆಣ್ಣೆಯಂತೆ ಆ ಬೆಡಗಿ ಐಶ್ವರ್ಯ ತದನಂತರ ಖಳನಾಯಕಿಯಾಗಿ ಬದಲಾಗಿದ್ದರು. ಮುಂದೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿದ್ದ ಅಗ್ನಿಸಾಕ್ಷಿ ಧಾರಾವಾಹಿಯಲ್ಲಿ ನಾಯಕಿ ಸನ್ನಿಧಿ ತಂಗಿ ತನು ಆಗಿ ಕಾಣಿಸಿಕೊಂಡಿದ್ದ ಐಶ್ವರ್ಯ ಸಾಲಿಮಠ್ ಮೊದಲ ಬಾರಿಗೆ ಖಳನಾಯಕಿಯಾಗಿ ಬಡ್ತಿ ಪಡೆದರು. ಧಾರಾವಾಹಿ ಆರಂಭದಲ್ಲಿ ತನು ಆಗಿ ಬಣ್ಣ ಹಚ್ಚುತ್ತಿದ್ದ ಶೋಭಾ ಶೆಟ್ಟಿ ಧಾರಾವಾಹಿಯಿಂದ ಹೊರಬಂದಾಗ ಆ ಜಾಗಕ್ಕೆ ಬಂದವರೇ ಐಶ್ವರ್ಯ ಸಾಲಿಮಠ್. ಕಡಿಮೆ ಅವಧಿಯಲ್ಲಿಯೇ ಸೀರಿಯಲ್ ಪ್ರಿಯರ ಮನಸೆಳೆಯುವಲ್ಲಿ ಯಶಸ್ವಿಯಾದ ಐಶ್ವರ್ಯ ಸಾಲಿಮಠ್ ಮುಂದೆ ಬದಲಾದದ್ದು ಪ್ರಿಯಾ ಆಗಿ. ಉದಯ ಟಿವಿಯಲ್ಲಿ ಪ್ರಸಾರವಾಗುತ್ತಿರುವ ಸೇವಂತಿ ಧಾರಾವಾಹಿಯಲ್ಲಿ ಖಳನಾಯಕಿ ಪ್ರಿಯಾ ಪಾತ್ರಕ್ಕೆ ಜೀವ ತುಂಬಿರುವ ಐಶ್ವರ್ಯ ಸಾಲಿಮಠ್ ಇಂದಿಗೂ ಕೂಡ ಗುರುತಿಸಿಕೊಂಡಿರುವುದು ಅಗ್ನಿಸಾಕ್ಷಿ ಧಾರಾವಾಹಿಯ ತನು ಆಗಿ. ಅಗ್ನಿಸಾಕ್ಷಿ ಧಾರಾವಾಹಿಯ ತನು ಪಾತ್ರಕ್ಕಿಂತಲೂ ಮೊದಲು 3 ಧಾರಾವಾಹಿಗಳಲ್ಲಿ ಐಶ್ವರ್ಯ ಸಾಲಿಮಠ್ ನಟಿಸಿದ್ದರೂ ಜನಪ್ರಿಯತೆ ದೊರಕಿದ್ದು ತನು ಆಗಿ ಬದಲಾದ ಬಳಿಕವೇ. ಧಾರಾವಾಹಿ ಮುಗಿದು ವರ್ಷ 2 ಕಳೆಯುತ್ತಾ ಬಂದರೂ ಜನ ಇಂದಿಗೂ ಅದೇ ಪಾತ್ರದ ಮೂಲಕ ಗುರುತಿಸುವ ಐಶ್ವರ್ಯಗೆ ಸಂತಸವಾಗುತ್ತಿದೆಯಂತೆ. ಸದ್ಯ ರಾಮಾಚಾರಿ ಧಾರಾವಾಹಿಯ ವೈಶಾಖ ಪಾತ್ರಕ್ಕೆ ಜೀವ ತುಂಬುತ್ತಿರುವ ಐಶ್ವರ್ಯ ಸಾಲಿಮಠ್ ಕಿರುತೆರೆ ನಟ ವಿನಯ್ ಅವರೊಂದಿಗೆ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ್ದಾರೆ. ಇನ್ನು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಕಪಲ್ ರಿಯಾಲಿಟಿ ಶೋ ರಾಜಾರಾಣಿ ಸೀಸನ್ 2ರಲ್ಲಿ ಈ ದಂಪತಿ ಭಾಗವಹಿಸಿದ್ದರು. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಡೈಲಿ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.